of NITA University, Bangalore. He is the national coordinator of the Lokniti network. His research focuses largely on election studies, federalism, innovation in teaching and survey-based research. He has, to his credit, 13 books and more than 60 articles in edited books and over 100 articles in referee research and over 30 articles in newspapers. He is associated with the prestigious international research bodies in the field of social science and education. He has been an international consultant associated with Forum of Federations for its Federal Democracy Capacity Building Program in Sudan, South Sudan and Myanmar. He is serving as a member of the research committees of the International Political Science Association and Sir is instrumental in shaping Karnataka's youth policy, and he served as the chairman of the drafting committee. Sir has intensively lectured across the world, and we should be very happy to know that he has travelled across all the 7 continents. That is very important. He has not left any continent uncovered. That is a very great privilege for us. And he has spoken in universities in more than 30 countries, as I said, which include all the 7 continents. And sir, we are very glad to have you here, sir, and hand over the dais to you, sir. Thank you. ಪ್ರೊಫೆಸರ್ ಸಂದೀಪ್ ಶಾಸ್ತ್ರಿ ಸರ್ ಅವರ ಬಗ್ಗೆ ಕಿರುಪರಿಚಯ ಮಾಡಿಕೊಟ್ಟಂಥ ಡಾಕ್ಟರ್ ಸುರೇಶ್ ಕುಮಾರ್ ಎನ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಪ್ರೊಫೆಸರ್ ಸಂದೀಪ್ ಶಾಸ್ತ್ರಿ ಸರ್ ಅವರನ್ನು ನಾವು ತಮ್ಮ ಕಾರ್ಯಾಗಾರವನ್ನು ಆರಂಭಿಸಬೇಕು ಅಂತ ನಾವು ಕೇಳ್ಕೊಳ್ತೇವೆ ಸರ್. ಎಲ್ಲರ ಅನುಮತಿ ಪಡೆದು ನಾನು ಇಲ್ಲಿಂದಲೇ ಮಾತಾಡ್ತೇನೆ. ಕಾರಣ ನನಗನ್ನಿಸ್ತದೆ, ನನ್ನ ಆಡಿಯನ್ಸ್ ಯಾರಿದ್ದಾರೆ ಅವರ ಲೆವೆಲಿಗೆ ನಾನು ಬರಬೇಕು. ಕೆಳಗಿನ ಲೆವೆಲಿಗೆ ನನಗೆ ಹೋಗ್ಲಿಕ್ಕೆ ಬೇಡ. ನಿಮ್ಮ ಲೆವೆಲಿಂದಲೇ ನಾನು ವಿಷಯಗಳ ಒಂದು ಮಂಡನೆ ಮಾಡ್ತೀನಿ. ಈ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಲಿಂಗರಾಜ್ ಗಾಂಧಿ ಸರ್, ನಿಮ್ಮ ಉದ್ಘಾಟನಾ ಭಾಷಣ ಏನಿತ್ತು, ಒಂದು ಫೌಂಡೇಶನ್, ನಾವು ಏನು ಚರ್ಚೆ ಮಾಡಲಿಕ್ಕೆ ಹೊರಟಿದ್ದೇವೆ ಅದಕ್ಕೆ ಒಂದು ಫೌಂಡೇಶನ್ ನಿಮ್ಮ ಪ್ರೆಸೆಂಟೇಷನಲ್ಲಿ ನಮಗೆ ಎಲ್ಲರಿಗೂ ಸಿಕ್ಕಿತ್ತು. ಅದು ಒಂದು ಸಣ್ಣ ವ್ಯತ್ಯಾಸ ಇರ್ತದೆ ಸರ್. ನೀವು ಪೇಪರ್ ಇಲ್ಲದೆ ಮಾತಾಡಿದ್ದೀರಾ, ನಾನು ಕೆಲವು ನೀವು ನೋಟ್ಸ್ ಹೇಳ್ತಾ ಇದ್ದೀರಲ್ಲ, ನೋಟ್ಸ್ ಎಲ್ಲ, ಬಟ್ ಸಮ್ ಪಾಯಿಂಟ್ಸ್ ಬಿಕಾಸ್ ದೊಡ್ಡವರು ಇಲ್ಲಿ ಕೂತ್ಕೊಂಡಾಗ ಕೆಲವು ಸಲ ಮರ್ತೋಗ್ತದೆ. ಅದಕ್ಕೆ ಸ್ವಲ್ಪ ಪೇಪರ್ಸ್ ನನ್ನೊಟ್ಟಿಗೆ ನಾನು ಇಟ್ಟು ಮಾತಾಡುವ ಪ್ರಯತ್ನ ಮಾಡ್ತೀನಿ. ಹರೀಶ್ ಅವರು ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಇದ್ದಾರೆ. ಪ್ರೊಫೆಸರ್ ಹರೀಶ್ ಹೇಳೋದು, ಹರೀಶ್ ರಾಮಸ್ವಾಮಿ ಹೇಳೋದು ಸ್ವಲ್ಪ ಕಷ್ಟ ಆಗ್ತದೆ, ಬಿಕಾಸ್ 40 ವರ್ಷದಿಂದ ಹರೀಶೇ ಹೇಳ್ತಾ ಬಂದಿದ್ದೇನೆ. ಆ್ಯಂಡ್ ಅದೇ ಹರೀಶ್ ಪುನಃ ಬರ್ತದೆ. ಐ ಹೋಪ್ ಹರೀಶ್ ವಿಲ್ ನಾಟ್ ಮೈಂಡ್ ದಟ್ ವಿ ಟಾಕ್ ಟು ಈಚ್ ಅದರ್ ಇನ್ ದಿ ಫಸ್ಟ್. We don't call each other names, but we call each other by our first name. That is the major point. ಈ ವರ್ಕ್ಶಾಪ್ ಇದು ಫ್ರೇಮ್ ಏನಿರಬೇಕು ಅಂತ ಚರ್ಚೆ ಮಾಡ್ತಾರೆ. ನಾನನ್ಸಿದೆ ನಾವು ರಾಜ್ಯಶಾಸ್ತ್ರ ಅಧ್ಯಯನ, ರಾಜ್ಯಶಾಸ್ತ್ರ ಸಿಲೆಬಸ್, ರಾಜ್ಯಶಾಸ್ತ್ರ ಔಟ್ಲೈನ್ ಈ ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿಗೆ ಚರ್ಚೆ ಮಾಡ್ತಾ ಯಾವ ಒಂದು ಕಣ್ಣಿಂದ ಅದನ್ನು ನೋಡಬೇಕು. ವಾಟ್ ಶುಡ್ ಬಿ ದ ಲೆನ್ಸ್ ಟು ಲುಕ್ ಅಟ್ ದಿಸ್ ಸಿಲೆಬಸ್. ಅಂಡ್ ನನಗನ್ನಿಸ್ತಿದ್ದು ಲೆನ್ಸ್ ಒಂದೇ ಇರಬೇಕು. ಈ 21ನೇ ಶತಮಾನ, ಈ 21ನೇ ಶತಮಾನದಲ್ಲಿ ಲರ್ನಿಂಗ್ ಪ್ರೋಸೆಸ್, ಈ ಲರ್ನಿಂಗ್ ಪ್ರೋಸೆಸ್ ಅಲ್ಲಿ ನಾವು ರಾಜ್ಯಶಾಸ್ತ್ರದ ಒಂದು ಕಲಿಕೆಯನ್ನು ಹೇಗೆ ನೋಡಬೇಕು. ಸೊ ಇಲ್ಲಿ 3 ಅಂಶಗಳಿದೆ: 21ನೇ ಶತಮಾನ, ಲರ್ನಿಂಗ್ ಪ್ರೋಸೆಸ್ ಮತ್ತು ರಾಜ್ಯಶಾಸ್ತ್ರ. ಈ 3ಅನ್ನು ನಾವು ಯಾವ ರೀತಿಯಲ್ಲಿ ಕಂಬೈನ್ ಮಾಡಬಹುದು, ಅದು ಉದ್ದೇಶ ಇಟ್ಟು ನನ್ನ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ಲಿಕ್ಕೊಂದು ಪ್ರಯತ್ನ ಮಾಡ್ತೀನಿ. ನೆಕ್ಸ್ಟ್, ಈ ವಿಷಯದ ಬಗ್ಗೆ ನಾನು ನನ್ನ ವಿಚಾರಗಳ ಮಂಡಿಸಲು ಪ್ರಾರಂಭ ಮಾಡಲಿಕ್ಕೆ ಒಂದು ಕಳೆಗೆ ನಂದು ಒಂದು ಪ್ರಶ್ನೆ ಇದೆ. ನಮ್ಮ ಗಮನ ಇಲ್ಲಿರಬೇಕು. ನಮ್ಮ ಗಮನ ಯಾವ ವಿಷಯದ ಮೇಲೆ ನಮ್ಮ ಗಮನ ಇರಬೇಕು? ವಾಟ್ ಶುಡ್ ಆರ್ ಫೋಕಸ್ ವೆನ್ ವಿ ಟಾಕ್ ಆಫ್ ಪೊಲಿಟಿಕಲ್ ಸೈನ್ಸ್?
And in order to do that, I would go back to something that Suresh referred to. 2010-13 ಸರ್ ಒಂದು ಅವಕಾಶ ಸಿಕ್ಕಿತು. ಕರ್ನಾಟಕ ಸರ್ಕಾರ ಅವರ ಯುವ ನೀತಿಯನ್ನು ತಯಾರು ಮಾಡ್ತಾ ಇದ್ರು. ಆ್ಯಂಡ್ ಆ ಸಂದರ್ಭದಲ್ಲಿ ನನ್ನನ್ನು ಡ್ರಾಫ್ಟಿಂಗ್ ಕಮಿಟಿ ಇದು ಚೇರ್ಪರ್ಸನ್ ಮಾಡಿದ್ರು. ನಾವೊಂದು ಪ್ರಶ್ನೆ ಕೇಳಿದೆ, ಯಾವ ದೃಷ್ಟಿಕೋನವನ್ನು ಗಮನದಲ್ಲಿಟ್ಟು ನನ್ನನ್ನು ಯುವ ಸಮಿತಿಯ ಅಧ್ಯಕ್ಷ, ಡ್ರಾಫ್ಟಿಂಗ್ ಕಮಿಟಿದು ಅಧ್ಯಕ್ಷ ಮಾಡಿದ್ದೀರಾ ಅಂತ ಯಾವ ಉದ್ದೇಶ? ಬಿಕಾಸ್ ಐ ಡೋಂಟ್ ನೋ ಫ್ರಮ್ ವಿಚ್ ಆಂಗಲ್ ದೇ ಥಾಟ್ ವಿ ಆರ್ ಯೂತ್. Like people like you, even young now, look youth, but Harish and I, because of the way our head looks, even 10 years ago people did not think we were youth. Why did you make us the head of that committee? Sorry sir. Okay. Why I am raising that point is they made a simple argument. Karnataka Sarkara ಒಂದು ಸಣ್ಣ ಮಾತು ಹೇಳಿದೆ, that ನೀವು ಸಂಶೋಧನೆಗಳು ಮಾಡಿದ್ದೀರಾ, ನೀವು ಸಮೀಕ್ಷೆಗಳು ಮಾಡಿದ್ದೀರಾ, ಯೂತ್ ಇದು ಒಂದು ಸಮೀಕ್ಷೆ ಮಾಡಿ ಅವ್ರಿಗೆ ಏನ್ ಬೇಕು ಕೇಳಿ ಅದನ್ನು ನೀತಿಯಲ್ಲಿ ಹಾಕಿ. ಅಂಡ್ ಅದೇ ನಾವು ಮಾಡಿದ್ವಿ ಸರ್. ವಿ ಡಿಡ್ ಅ ಯೂತ್ ಸರ್ವೆ, ಆಸ್ಪಿರೇಷನ್ಸ್, ಆಟಿಟ್ಯೂಡ್ಸ್, ಎಕ್ಸ್ಪೆಕ್ಟೇಷನ್ಸ್ ಆಫ್ ಯಂಗ್ ಪೀಪಲ್. ಅದನ್ನು ಮುಖ್ಯಮಂತ್ರಿ ಕೊಟ್ಟೆವು ನಾವು. ಅದೇ ಸಂಜೆ ಮುಖ್ಯಮಂತ್ರಿ ಅನೌನ್ಸ್ ಮಾಡಿಬಿಟ್ಟು ದಟ್ ನನಗೆ ಸಮೀಕ್ಷೆ ಬಂದಿದೆ, ಅದೇ ಯುವ ನೀತಿ ಇದು ಆಧಾರ ಆಗ್ತದೆ. ಸೊ ಮರ ದಿವಸ ಕರೆದು ಹೇಳಿದ್ರೆ, ಇನ್ನು ನೀವು ಸರ್ವೆ ಮಾಡಿ ಆಯ್ತು, ಇನ್ನು ರಿಪೋರ್ಟ್ ಬರೀ. We took that task up. And ಇನ್ನೊಂದು ಮಾತು ಹೇಳ್ತೇನೆ ಸರ್, ಅದು ಆ ಸರ್ಕಾರದ ಕೊನೆ 2 ವರ್ಷಗಳು. 2 ವರ್ಷಗಳ ನಂತರ ಇನ್ನೊಂದು ಹೊಸ ಸರ್ಕಾರ ಬಂತು. ನಮ್ಮ ರಾಜ್ಯದಲ್ಲಿ ಆ ಪದ್ಧತಿ ಬೆಳೆದಿದೆ, 5 ವರ್ಷ ನಂತರ ಹೊಸ ಸರ್ಕಾರ ತರ್ತಿರೋದು. ಸೊ ಹೊಸ ಸರ್ಕಾರ ಏನು ಅದೇ ನೀತಿ ಕಂಟಿನ್ಯೂ ಮಾಡ್ತಾರ, ಬದಲಾಯಿಸ್ತಾರ? ಅಂಡ್ ನನಗೆ ತುಂಬಾ ಅದು ಸೆನ್ಸ್ ಆಫ್ ಗ್ರೇಟ್ ಹ್ಯಾಪಿನೆಸ್ ದಟ್ ದ ನ್ಯೂ ಗವರ್ಮೆಂಟ್ ಸೆಡ್, ಒಂದು ಶಬ್ದವು ನಾವು ಯುವ ನೀತಿಯಲ್ಲಿ ಬದಲಾಯಿಸಲಿಕ್ಕೆ. ಸೊ 15 ವರ್ಷ ಅದೇ ನೀತಿ ಕಂಟಿನ್ಯೂ ಆಗಿ. ಯಾಕೆ ಅದನ್ನು ಎತ್ತಾ ಇದ್ದಾನೆ, ಆ ನೀತಿಯಲ್ಲಿ ಒಂದು ಲೈನ್ ನಾವು ಯೂಸ್ ಮಾಡ್ತೇವೆ ಸರ್. ನಮ್ಮ ಉದ್ದೇಶ ಏನು? ಲರ್ನರ್ ಫಸ್ಟ್, ಲರ್ನರ್ ಆಲ್ವೇಸ್. ಎನಿ ಪಾಲಿಸಿ, ಎನಿ ಎಜುಕೇಶನ್, ಎನಿ ಸಿಲೆಬಸ್, ಎನಿ ಲರ್ನಿಂಗ್, ಎನಿ ಡಿಗ್ರಿ, ಈ 2 ಉದ್ದೇಶಗಳನ್ನು ನಾವು ಗಮನದಲ್ಲಿ ಇಡಬಹುದಾದ. ಯಾರು ಓದುತ್ತಾ ಇದ್ದಾರೆ ಅವರು ಮೊದಲು, ಅಂಡ್ ಕಲಿಕೆಯನ್ನು ನಾವು ಪ್ರಾಮುಖ್ಯತೆ ಎಲ್ಲ ಸಂದರ್ಭದಲ್ಲಿ ಕೊಡಬಹುದು. ಸೊ ಲರ್ನರ್ ಫಸ್ಟ್, ಲರ್ನಿಂಗ್ ಆಲ್ವೇಸ್, ದಿಸ್ ವಿ ಸೆಡ್ ಶುಡ್ ಬಿ our goal. Our learner first, learning always, and keeping that in mind. Now only as we talk about political science at the undergraduate level, can I suggest what I would call 4 intellectual foundations? Sir, syllabus ಯಾರು ಮಾಡಬಹುದು, ಸಿಲೆಬಸ್ ಅಲ್ಲಿ ನೀವು ಏನ್ ಬೇಕಾದ್ರೆ ಸೇರಿಸಬಹುದು. ಬಟ್ ಕೊನೆಗೆ ನನಗೆ ಅನಿಸ್ತದೆ, ವಾಟ್ ಈಸ್ ದಿ ಇಂಟೆಲೆಕ್ಚುಯಲ್ ಫೌಂಡೇಶನ್ ಆಫ್ ವಾಟ್ ಯು ವಾಂಟ್ ಟು ಡಿಸ್ಕಸ್ ವಿತ್ ಯುವರ್ ಸ್ಟೂಡೆಂಟ್ಸ್. ಅಂಡ್ ಈ ಇಂಟೆಲೆಕ್ಚುಯಲ್ ಫೌಂಡೇಶನ್ಸ್ ಇದು ಕೇವಲ 4 ಪ್ರಮುಖ ಮಾತುಗಳನ್ನು ನಾನು 1-2 ಉದಾಹರಣೆಗಳನ್ನು ಗಮನದಲ್ಲಿಟ್ಟು ನಾನು ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮೊದಲನೇ ಪಾಯಿಂಟ್, ನಾವು ಎಲ್ಲರೂ ವಿದ್ಯಾರ್ಥಿಯಾಗಲಿ ಮೇಷ್ಟ್ರುಗಳಾಗಲಿ ಆ ಕ್ಲಾಸಲ್ಲಿ 45 ನಿಮಿಷ 1 ಗಂಟೆ ಆ ಕ್ಲಾಸಲ್ಲಿ ನಾವು ಇದ್ದೀವಿ. ನನ್ನ ಪ್ರಶ್ನೆ, ಈ 21ನೇ ಶತಮಾನದಲ್ಲಿ ಆ ಕ್ಲಾಸ್ ರೂಮ್ ಅಲ್ಲಿ ನಾವು ಏನು ಹೋಗ್ತೇವೆ, ಆ ಕ್ಲಾಸ್ ರೂಮ್ ಬೋಧನೆಯ ಸ್ಥಳವ ಅಥವಾ ಕಲಿಕೆಯ ಒಂದು ವಾತಾವರಣ?
is it a zone of teaching or a place of learning? Because this is a very critical philosophical difference. ನಾನು ಕ್ಲಾಸ್ ಪ್ರಾರಂಭ ಮಾಡುವಾಗ ವಿದ್ಯಾರ್ಥಿನಿಯರಿಗೆ ನಾನು ಇವತ್ತು ಇದು ನಿಮಗೆ ಕಲಿಸ್ಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿದ ತಕ್ಷಣ ಇಟ್ ಬಿಕಮ್ಸ್ ಅ ಟೀಚಿಂಗ್ ಎನ್ವೈರನ್ಮೆಂಟ್. ನಾನು ಇವತ್ತು ಕ್ಲಾಸಿಗೆ ನಿಮ್ಮ ಜೊತೆ ಈ ವಿಷಯವನ್ನು ಚರ್ಚೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಯು ಹ್ಯಾವ್ ಮೇಡ್ ಇಟ್ ಎ ಲರ್ನಿಂಗ್ ಎನ್ವೈರನ್ಮೆಂಟ್. ಹ್ಯಾವ್ ಐ ಗಾನ್ ದೇರ್ ಟು ಟೀಚ್ or have we come there to learn? And who is that we? A very important point that Vice Chancellor said made. Yes, the students are the learners in our class. But who is learner number one? Who is learner number one? I will not continue stopping asking the question until you give me the answer. Who is learner number one? All of us. Sir, ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಬೋರ್ಡ್ ಇತ್ತು. Anybody who refuses to be a student refuses to be a teacher. ಯಾರು ವಿದ್ಯಾರ್ಥಿ ಆಗಲಿಕ್ಕೆ ತಯಾರಿಲ್ವೋ ಆ ವ್ಯಕ್ತಿಗೆ ಮೇಷ್ಟ್ರ ಆಗುವ ಅರ್ಹತೆ ಇಲ್ಲ. That's my first foundation point. ನಾನು ಸರಿಗೆ ಅವಕಾಶ ಕೊಟ್ಟರೆ ಒಂದರ ನಂತರ ಒಂದು ಉದಾಹರಣೆ ಕೊಡ್ತಾರೆ. ಹೇಗೆ ನಮ್ಮ 40 ವರ್ಷದ ಕ್ಲಾಸ್ ರೂಮ್ ನ ಅನುಭವ ಏನ್ ನಮ್ಗೆ ಕಲಿಸಿದೆ, ಅದರಿಂದ ನಾವೇನ್ ಕಲ್ತಿದ್ವಿ. ಸುರೇಶ್ ಇಂಟ್ರೊಡ್ಯೂಸ್ ಮಾಡುವಾಗ ನಾನು ಅನಿಸ್ತಾ ಇದೆ ಒಂದೇ ವಾಕ್ಯ ಹೇಳ್ಬೋದಿತ್ತು, ನಿಮ್ಮ ಹಾಗೆ ನಾನು ಒಬ್ಬ ರಾಜ್ಯಶಾಸ್ತ್ರದ ವಿದ್ಯಾರ್ಥಿ, ಅಷ್ಟೇ ಇಂಟ್ರೊಡಕ್ಷನ್ ಸಾಕು. ಅದೆಲ್ಲ ಹೇಳುವ ಅಗತ್ಯ ಇರಲಿಲ್ಲ. ಸರ್, ಒಂದು ನನಗೆ ನೆನಪಾಗ್ತದೆ ಒಂದು ಉದಾಹರಣೆ. ನಿಮ್ಮ ಹಾಗೆ ಒಬ್ಬ ಮೇಷ್ಟ್ರು, ನನ್ನ ಹಾಗೆ ಒಬ್ಬ ಮೇಷ್ಟ್ರು ಸಂಸ್ಥೆಯಲ್ಲಿ ನಡೀತಾ ಇದ್ರು. ಅವರನ್ನು ನೋಡಿ ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಇವರಿಗೆ ತುಂಬಾ ಖುಷಿ ಆಯ್ತು. ದಟ್ ಎಲ್ಲರಿಗೆ ನನ್ನ ಪರಿಚಯ ಇದೆ, ಪರಿಚಯ ಮಾತ್ರ ಇಲ್ಲ, ನಮಸ್ಕಾರವೂ ಮಾಡ್ತಾ ಇದ್ದಾರೆ. ಅವರು ಬೇರೆ ಒಂದು ವಿಭಾಗಕ್ಕೆ ಹೋದರು. ಆ ವಿಭಾಗದಲ್ಲಿಯೂ ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ದಾರೆ ಅವರಿಗೆ. ನನ್ನ ವಿಭಾಗದಲ್ಲಿ ನನ್ನ ವಿದ್ಯಾರ್ಥಿಗಳಿಗೆ ನನ್ನ ಪರಿಚಯ ಅಂತೂ ಇದ್ದೇ ಇರ್ತದೆ. ಈ ಇನ್ನೊಂದು ವಿಭಾಗದಲ್ಲಿ ಸಹ ವಿದ್ಯಾರ್ಥಿಗಳಿಗೆ ನನ್ನ ಪರಿಚಯ ಇದೆಯಲ್ವಾ? ತುಂಬಾ ಸಂತೋಷ. ಆ ಸಂಜೆ ಒಂದು ಪಾರ್ಕ್ ಅಲ್ಲಿ ವಾಕಿಂಗ್ ಹೋಗಿ ಸ್ವಲ್ಪ ಸುಸ್ತಾಯ್ತು. ಆ ಕಾರಣಕ್ಕೆ ಕೂತ್ಕೊಂಡ್ರಲ್ಲಿ ಹರೀಶ್ ಅಲ್ಲಿ ಕೂತ್ಕೊಳ್ಳುವಾಗ ಏನಾಯ್ತು, ಅಲ್ಲಿ ಬಂದು ಎಲ್ಲರೂ ನಮಸ್ಕಾರ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಯ್ಯೋ, ಏನಿದು ಇಲ್ಲಿಯೂ ನಮಸ್ಕಾರ ಮಾಡ್ತಾ ಇದ್ದಾರಲ್ಲ ನನಗೆ. ಅಂಡ್ ಒಬ್ಬರಲ್ಲ 3-4 ಜನ ನನ್ನ ನಮಸ್ಕಾರ ಮಾಡಿದ್ರು. ಆವಾಗ ಕರೆದ್ರು ಒಬ್ರು, ನೋಡಪ್ಪ, ಸಂಸ್ಥೆಯಲ್ಲಿ ಎಲ್ಲರಿಗೆ ನನ್ನ ಗುರ್ತಿದೆ, ನಿಮಗೆ ನನ್ನ ಬಗ್ಗೆ ಹೇಗೆ ಗೊತ್ತಿದೆ? ಸರ್, ನೀವು ಯಾರು ಅಂತ ನನ್ಗೆ ಗೊತ್ತಿಲ್ಲ, ನನ್ಗೆ ನಮಸ್ಕಾರ ಮಾಡಿದಿರಲ್ಲ. ಇಲ್ಲ ಸರ್, ಇಲ್ಲಿ ಕೂತ್ಕೊಂಡಿದ್ದೀರ ನೋಡಿ, ಮಹಾತ್ಮ ಅವರ ಸ್ಟ್ಯಾಚ್ಯೂ ನಿಮ್ಮ ಹಿಂದೆ ಇದೆ, ನಾವು ಮಹಾತ್ಮ ಅವರಿಗೆ ನಮಸ್ಕಾರ ಮಾಡ್ತಾ ಇದ್ದೇವೆ, ನೀವು ಅನ್ಸಿದ್ದೀರ ನಿಮಗೆ ಮಾಡ್ತಾ ಇದ್ದೇವೆ. ಸೊ ನಮ್ಮ ಎಲ್ಲರ ಪರಿಸ್ಥಿತಿ ಅದೇ. ಆಸ್ ಟೀಚರ್ಸ್, ಆಸ್ ಫ್ಯಾಕಲ್ಟಿ, ವಿ ರೆಪ್ರೆಸೆಂಟ್ ಸಮಥಿಂಗ್. ಸರ್, ನಾನು ಈ ಸುಮಾರು ಸಂದರ್ಭದಲ್ಲಿ ಹೇಳಿದ್ದೇನೆ ಹರೀಶ್ ಸರ್, 43 ವರ್ಷ ಆಯ್ತು ಈಗ ಕ್ಲಾಸ್ ರೂಮ್ ಈಗ ಹೋಗಿ. ಈ 43 ವರ್ಷಗಳಲ್ಲಿ 30,000 ಜಾಸ್ತಿ ವಿದ್ಯಾರ್ಥಿನಿಯರು ನನಗೆ ಅವರ ಜೊತೆ ಓದಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾರಿಗೂ ನಾನು ಪಾಠ ಮಾಡಲಿಲ್ಲ, ಆ ಭ್ರಮೆ ನನ್ನ ಮನಸ್ಸಲ್ಲಿಲ್ಲ.
ನಾನು ಅವರಿಂದ ಕಲ್ತಿದ್ದೇನೆ. ಅದು ನಮ್ಮ ಮೊದಲನೇ ಆಧಾರ ಆಗ್ಬೋದಾ? ಎಲ್ಲರೂ ನಾನು ಯಾರಿಗೂ ಅವಕಾಶ ಕೊಟ್ಟರೆ ಆ ಮಾತನ್ನು ಹೇಳ್ತಾರೆ. ದಟ್ ನನ್ನ 5 ವರ್ಷದ ಟೀಚಿಂಗ್, 10 ವರ್ಷದ ಟೀಚಿಂಗ್, 15 ವರ್ಷದ ಟೀಚಿಂಗ್ ಅಲ್ಲಿ ವಿದ್ಯಾರ್ಥಿಗಳಿಂದ ಕ್ಲಾಸಿಂದ ನಾನು ಏನಾದ್ರೆ ಕಲ್ತಿದ್ದೆ. ವೀಣಾ ಮೇಡಮ್ ಸುಮಾರು ವರ್ಷ ನನ್ನ ಕ್ಲಾಸಲ್ಲಿ ಇದ್ರು, ನನ್ನ ಜೊತೆ ಬೈತಾರೆ ಬಹುಶಃ, PhD ನನ್ನ ಜೊತೆ ಮಾಡಿದ್ರು. ಬಟ್ ವೀಣಾ ಅವರಿಂದ ನಾನು ಸರ್ ಸುಮಾರು ಕಲ್ತಿದ್ದೆ. ನಾನು ಕಲಿಸಿದ್ದೇನೆ ಬೇರೆ, ಬಟ್ ಅವರಿಂದ ಇಲ್ಲಿ ಸುಮಾರು ವಿದ್ಯಾರ್ಥಿಗಳಿದ್ದಾರೆ. ನಿನ್ನೆ ರಾತ್ರಿ 9:30 ಸ್ಟೂಡೆಂಟ್ ಡಿಸ್ಟರ್ಬ್ ಮಾಡ್ತಾರೆ. ಸುಜಾತಾಗೆ ಫೋನ್ ಮಾಡ್ತಾರೆ, ಸುಜಾತ ಪವರ್ ಪಾಯಿಂಟ್ ನಾನು ತಯಾರು ಮಾಡಿದ್ದೇನೆ, ಭಾಷೆಯಲ್ಲಿ ಏನಾದ್ರೆ ಸಮಸ್ಯೆ ಇದೆಯಾ ನೀವು ಒಂದ್ಸಲ ನೋಡ್ಬೋದಾ? ಕೊಡಿ ಸರ್, ಮಾಡ್ತೀವಿ. 10 ಗಂಟೆಗೆ ಹಿಂದೆ ಬಂತು ರಾತ್ರಿ. ಸೊ ತಪ್ಪುಗಳಿದ್ರೆ ಅವ್ರದಲ್ಲ, ನನ್ನ ತಪ್ಪು. ಬಟ್ ಅವರು ಪ್ರತಿ ಒಂದು 3-4 ಪದಗಳನ್ನು ಬದಲಾಯಿಸಿದ್ರು. ಆ ಬದಲಾವಣೆ ಮಾಡಿದ ಪದಗಳನ್ನು ನಾನು ನೋಡುವಾಗ ನನಗನ್ಸಿದ್ದು, ನಾನು ಯಾಕೆ ಇದರ ಬಗ್ಗೆ ಯೋಚನೆ ಮಾಡಲಿಲ್ಲ. Next time I will not go to her, I will try and do it myself. Learn from her. So my first request to all faculty is, can I make my classroom not a place for teaching, but a place for learning? ಒಂದು ಸಣ್ಣದು ಮಾಡಿ, ನಾನದು ಪ್ರಯತ್ನ ಮಾಡ್ತೇನೆ. ಈ ಸೆಷನ್ ಆದ ನಂತರ ನಾನು ಗಾಡಿಯಲ್ಲಿ ಕೂತ್ಕೊಳ್ಳುವಾಗ ಇದೇ ಪೇಪರ್ಸ್ ಅಂತಿದ್ದು ನೋಟ್ ಮಾಡ್ತೇನೆ, ಇಲ್ಲಿ ನಾನು ಏನು ಕಲಿತೆ. BC ಸರ್ ಮಾತಿಂದ ಸುಮಾರು ಕಲ್ತಿದ್ದೇನೆ, ಅದು ಇಲ್ಲಿದೆ. ಅಲ್ಲಿ ಇಲ್ಲಿಂದ ಮರ್ತು ಹೋಗೋ ಮೊದಲು ಇಲ್ಲಿ ಬರಿದ್ದೇನೆ ನಾನು. ಕಾಪಿರೈಟ್ ಇಲ್ಲಲ್ಲ ಸರ್? ಕಾಪಿರೈಟ್ ಇಲ್ಲ, ಆದ್ರೆ ಅದನ್ನು ನಾನು ಉಪಯೋಗ ಮಾಡಿದ್ರೆ ಹೇಳ್ತೇನೆ ನಾನು. ಆ ಸಂದರ್ಭದಲ್ಲಿ ಲಿಂಗರಾಜ್ ಗಾಂಧಿ ಸರ್ ಈ ಮಾತು ಹೇಳಿದ್ರು. I will not be like artificial intelligence to say it is mine, but in learning from each moment, can I request the teachers to keep that in mind? ಎರಡನೇ ಪಾಯಿಂಟ್, ನಾವೆಲ್ಲರೂ ಇವತ್ತು ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಬಗ್ಗೆ ಮಾತಾಡ್ತೇವೆ. Is my teaching important? Is my students learning important? 1 ಗಂಟೆಯಲ್ಲಿ ನಾವು ಏನು ಪಾಠ ಮಾಡಿದ್ದೇವೆ ಮುಖ್ಯವಾ, ಆ 1 ಗಂಟೆಯಲ್ಲಿ ಮಕ್ಕಳಿಗೆ ಏನು ಹೊಸತ್ತು ಬಂತು, ಹೊಸತ್ತು ಏನು ಕಲ್ತಿದ್ದಾರೆ. ಸೊ ಲಾಸ್ಟ್ ಮಂತ್ ನನ್ನ ವಿಶ್ವವಿದ್ಯಾಲಯದಲ್ಲಿ ಒಂದು ಅಮೆರಿಕಾದಿಂದ ಪ್ರೊಫೆಸರ್ ಬಂದರು. ಅವರು ನನ್ನ ಮಕ್ಕಳ ಹತ್ರ ಮಾತಾಡಿದ್ರು, ವಿದೇಶದಲ್ಲಿ ಅಭ್ಯಾಸ ಮಾಡುವುದಂದ್ರೆ ಏನು. ಕೊನೆಗೆ ಒಂದು ವಿದ್ಯಾರ್ಥಿ ಒಂದು ಪ್ರಶ್ನೆ ಕೇಳಿದ, ವೆರಿ ಮಿಸ್ಚಿವಸ್ ಕ್ವೆಶ್ಚನ್. ಏನ ಪ್ರಶ್ನೆ? ಸರ್, ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ಅಟೆಂಡೆನ್ಸ್ ಕಂಪಲ್ಸರಿಯಾ? ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ಅಟೆಂಡೆನ್ಸ್ ಕಂಪಲ್ಸರಿ ಇದೆಯಾ ಅಂತ ಪ್ರಶ್ನೆ. ನನಗೆ ಗೊತ್ತಾಯ್ತು ಇಲ್ಲಿಂದ ಪ್ರಶ್ನೆ ಬರ್ತಾ ಇದೆ ಅಂತ. ಆ ವಿದೇಶದಿಂದ ಬಂದ ಪ್ರೊಫೆಸರ್ ನಿಂತ ಹೇಳಿದ, ತುಂಬಾ ಚೆನ್ನಾಗಿ ಪ್ರಶ್ನೆ ಕೇಳಿದ್ಯಾ. ಒಂದು ಹೇಳ್ತಾನೆ, ನನ್ನ ಸ್ನಾತಕೋತ್ತರ ನಾನು ಭಾರತದಲ್ಲೇ ಮಾಡಿದ್ದು. ಸೊ ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀರಾ ನನ್ಗೆ ಗೊತ್ತಾಯ್ತು ಈಗ. ಬಟ್ ಮತ್ತೆ ಬಂದ ಪ್ರಶ್ನೆಗೆ, ನನ್ನ ಕ್ಲಾಸಲ್ಲಿ ಅಟೆಂಡೆನ್ಸ್ ಕಂಪಲ್ಸರಿ ಇಲ್ಲ. ಎಲ್ಲರೂ ಚಪ್ಪಾಳಿ ತಕ್ಕಬೇಡಿ, ಮಾತು ಕೇಳಿ. ನಾಳೆ ವಿದ್ಯಾರ್ಥಿ ನನಗೆ ಬಂದು ಕೇಳಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ತುಂಬಾ ಕಷ್ಟ ಇತ್ತು,
ಪ್ರಶ್ನೆ ಕಷ್ಟ ಇರ್ಲಿಕ್ಕಿಲ್ಲ, ಕಾರಣ ಎಲ್ಲಾ ವಿಷಯಗಳನ್ನ ನಾನು ಕ್ಲಾಸಲ್ಲಿ ಮಾಡಿದೆ. ಅಸೈನ್ಮೆಂಟ್ ಕಷ್ಟ ಅಂತ ಹೇಳಬೇಡಿ, ಕಾರಣ ಅಸೈನ್ಮೆಂಟ್ ಅಲ್ಲಿ ಕೇಳಿದ ಎಲ್ಲಾ ಪ್ರಶ್ನೆಗಳು ನಾನು ಕ್ಲಾಸಲ್ಲಿ ಮಾಡಿದ್ದಾನೆ ಅಂಡ್ ಚಾಟ್ GPT ಅದನ್ನು ಮಾಡಲಿಲ್ಲ. ಸೊ ಇದೆರಡರನ್ನು ಗಮನದಲ್ಲಿಟ್ಟರೆ ಕ್ಲಾಸಿಗೆ ಬೇಕಾದ್ರೆ ಬನ್ನಿ. ಹರೀಶ್, ನನಗೆ ಒಂದು ಪ್ರಶ್ನೆ ನನ್ನ ಮನಸ್ಸಲ್ಲಿ ಶುರು ಆಯ್ತಾ ಅಂಡ್ ನಾನು ನನ್ನ ಮೇಷ್ಟ್ರುಗಳ ಹತ್ರ ಈ ಪ್ರಶ್ನೆ ಕೇಳಿದೆ. ನಮ್ಮಲ್ಲಿ ಆ ಕಾನ್ಫಿಡೆನ್ಸ್ ಇಷ್ಟಿದೆ ದಟ್ ನಾನು ಕ್ಲಾಸಲ್ಲಿ ಏನು ಆ 1 ಗಂಟೆ ಕ್ಲಾಸಲ್ಲಿ ಯಾವ ವಿಷಯಗಳ ಚರ್ಚೆ ಕ್ಲಾಸಲ್ಲಿ ಮಾಡ್ತಾನೆ ಅದನ್ನು ವಿದ್ಯಾರ್ಥಿ ಕೇಳಿದರೆ, ಭಾಗವಹಿಸಿದರೆ 50 ಪುಸ್ತಕಗಳು ಓದಿದರೆ ಅದು ಸಿಗಲಿಲ್ಲ. ಆ ಒಂದು ಪರಿಸ್ಥಿತಿ ವಾತಾವರಣವನ್ನು ನಾನು ಸೃಷ್ಟಿಸಿದರೆ ಅಟೆಂಡೆನ್ಸ್ ಕಂಪಲ್ಸರಿ ಮಾಡುವ ಅಗತ್ಯ ಇದೆ. ಈ ವಿದ್ಯಾರ್ಥಿಗಳು ಸಹ ಕೂತ್ಕೊಂಡಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಕ್ಲಾಸಿಗೆ ಓಡಿ ಬರ್ತಾರ, ಮನೆಗೆ ಓಡಿ ಹೋಗ್ತಾರೆ. ಕ್ಲಾಸಿಗೆ ನಡ್ಕೊಂಡು ಬರ್ತಾರ, ಮನೆಗೆ ಓಡ್ಕೊಂಡು ಹೋಗ್ತಾರೆ. ಕ್ಲಾಸಿಗೆ ಓಡ್ಕೊಂಡು ಬರ್ತಾರ, ಮನೆಗೆ ನಡ್ಕೊಂಡು ಹೋಗ್ತಾರೆ. ಬೇರೆ ಆಪ್ಷನ್ಸ್ ಇಲ್ಲ, ಎರಡೇ ಆಪ್ಷನ್. ರನ್ ಟು ಕ್ಲಾಸ್, ವಾಕ್ ಟು ಹೋಮ್, ವಾಕ್ ಟು ಕ್ಲಾಸ್, ರನ್ ಟು ಹೋಮ್. ಯಾವ್ದು ಮಾಡ್ತಾರೆ? ರನ್ ಟು ಕ್ಲಾಸ್, ಶೂರ್, ಬಿಕಾಸ್ ಅದರ್ವೈಸ್ ದೇ ವಿಲ್ ಮಿಸ್ ಅಟೆಂಡೆನ್ಸ್. So do they run to class or walk to class? ಆ ಕಾನ್ಫಿಡೆನ್ಸ್ ನೋಡಿ. ನಾನು ನಿಮ್ಮ ಕ್ಲಾಸ್ ಗೊತ್ತಿಲ್ಲ, ನನ್ನ ಕ್ಲಾಸಿಗೆ ಓಡಿಕೊಂಡು ಬರ್ತಾರೆ. ನಿಮಗೆ ಈ ಉದಾಹರಣೆ ಗೊತ್ತಿದೆಯಾ ಇಲ್ವಾ? ಒಬ್ಬ ಹುಡುಗ ಬೆಳಗ್ಗೆ ಹೇಳ್ತಾ ಇದ್ದೀನಿ, ತಾಯಿ ಎಬ್ಬಿಸಿದ್ದು, ಹೇಳು ಕಾಲೇಜಿಗೆ ಟೈಮ್ ಆಯ್ತು. ಇಲ್ಲ, ಹೇಳಲ್ಲ ನಾನು. ಯಾಕೆ? ಕಾಲೇಜ್ ನನಗೆ ಇಷ್ಟ ಇಲ್ಲ. ತಾಯಿ ಹೇಳಿದ್ರು, ಇಲ್ಲ ಇಲ್ಲ ಹೋಗ್ಲೇಬೇಕು. ನನಗೆ ಒಂದು ಕಾರಣ ಹೇಳಿ ಯಾಕೆ ಹೋಗ್ಬೇಕು ನಾನು ಕಾಲೇಜಿಗೆ. ತಾಯಿ ಹೇಳ್ತಾಳೆ, ಒಂದು ಕಾರಣ ಹೇಳ್ತೀನಿ. ನೀನ್ ಕ್ಲಾಸಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್, ಹೇಳು ಕ್ಲಾಸ್. ಇದು ವಿದ್ಯಾರ್ಥಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಯಾರಿದ್ದು ಬೆಳಗ್ಗೆ ಹೇಳ್ತಾ ಇರ್ಲಿಲ್ಲ. ಸುರೇಶ್ ಆಗಿದೆಯಾ ಕೆಲವು ದಿನ ಬೆಳಗ್ಗೆ? ಗುಡ್. Purnima has that confidence that students run to her class because she runs to her class. And running is not physical running. Running is your mind running. And your mind runs when you see that opportunity to learn in that 1 hour in your class. That's the second point I want to raise. Let me raise my third point of discussion. ಅದಷ್ಟು ಕ್ಲಿಯರ್ ಆಗಿ ಬರ್ತಾ ಇಲ್ಲ. I'll tell it to you aloud. ಕ್ಲಾಸಲ್ಲಿ ನಾನು ಏನ್ ಚರ್ಚೆ ಮಾಡ್ತಾನೆ, ಸ್ಟೂಡೆಂಟ್ಸ್ ಅದನ್ನು ಆ ಚರ್ಚೆಯನ್ನು ಕೇಳ್ತಾ ಕೇಳ್ತಾ ಅವರಿಗೆ ಹೊರಗೆ ಏನು ಅನುಭವಿಸಿದ್ದಾರೆ ಅದು ಅವರಿಗೆ ನೆನಪಾಗ್ತದ? ಮೇಡಮ್, ನ್ಯೂ ಸ್ಟೂಡೆಂಟ್ ಆಗಿದ್ದಾಗ, ಜಾಸ್ತಿ ವರ್ಷ ಆಗಿರ್ಲಿಕ್ಕಿಲ್ಲ, ನ್ಯೂ ಸ್ಟೂಡೆಂಟ್ ಆಗಿದ್ದಾಗ ಯಾವ್ದಾದ್ರೆ ಕ್ಲಾಸ್ ಇತ್ತ, ಯಾವಾಗ ನೀವು ಅನಿಸಿದಾರ ಇದನ್ನು ನಾನು ಯಾವಾಗ ಉಪಯೋಗ ಮಾಡ್ಬೋದು ಮುಂದಿನ ವರ್ಷ ಇತ್ತ? ಯಾವ್ದಾದ್ರೆ ಹಾಗೆ ಕ್ಲಾಸ್ ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಸುಳ್ಳು ಹೇಳ್ತಾ ಇದ್ದಾರೆ. ಯಾವ್ದಾದ್ರೆ ಕ್ಲಾಸ್ ಇತ್ತ ಸರ್, ಯಾವ್ದಾದ್ರೆ ಕ್ಲಾಸ್ ಇತ್ತ, ಅಯ್ಯೋ ಯಾಕಪ್ಪ ಇದು 1 ಗಂಟೆ ನಾನು ಕೂತ್ಕೊಳ್ಬೇಕು, ಇದರ ಉಪಯೋಗ ಯಾವಾಗಾದ್ರೂ ನಾನು ಮಾಡ್ತೇನೆ, ಇದನ್ನು ಅದು ಮನಸ್ಸಲ್ಲಿ ಇತ್ತಾ ಇಲ್ವಾ? ಕೆಲವು ಕ್ಲಾಸ್ಗಳಲ್ಲಿ ಜಾಸ್ತಿ ಕ್ಲಾಸಲ್ಲಿ ಅದೇ ಇತ್ತು. ಯಾಕಿತ್ತು ಸರ್ ಅದು? ಆ ವಿಚಾರ ಯಾಕೆ ಬಂತು?
ಸರ್ ಟೀಚಿಂಗ್ ವರ್ಕ್ ಮಾಡಬೇಕಾದ್ರೆ ರಿಯಲ್ ವರ್ಲ್ಡ್ಗೆ ನಮ್ಮ ಟೀಚಿಂಗನ್ನು ನಾವು ಕಂಪೇರ್ ಮಾಡಬೇಕು, ಅದನ್ನು ಯೂಸ್ ಮಾಡಬೇಕು ಸರ್. ಅದು ಇವತ್ತು ಯೂಸ್ ಮಾಡ್ಬೋದು, 10 ವರ್ಷ ನಂತರ ಯೂಸ್ ಮಾಡ್ಬೋದು. ಬಟ್ ಯೂಸ್ ಮಾಡುವ ಒಂದು ಅವಕಾಶ ಇದೆಯಾ ಇಲ್ವಾ? ಖಂಡಿತ ಇದೆ ಸರ್. ಸರ್ ಮೈಕ್ ಹಿಂದೆ ಕೊಡ್ತಾ ಇದ್ದಾರೆ ಸರ್, ಖಂಡಿತ ಇದೆ ಸರ್. ಓಕೆ, ಗ್ರೇಟ್. ನಾನು ಎರಡೇ ಉದಾಹರಣೆ ತಗೊಳ್ತೇನೆ ಸರ್, ಎರಡೇ ಸಣ್ಣ ಉದಾಹರಣೆ. ಇಲ್ಲೇ ಒಂದು ಸಿವಿಲ್ ಸರ್ವಿಸ್ ಕೋಚಿಂಗ್ ಕ್ಲಾಸಸ್ ಮಾಡ್ತಾ ಸುಮಾರು ವಿದ್ಯಾರ್ಥಿಗಳು IAS, IFS, IPS ಗೆ ಸೇರಿದ್ದಾರೆ. ಮ್ಯಾನ್ಮಾರ್ ಅಲ್ಲಿ ಒಂದಿನ ನಾನು ಬೆಳಗ್ಗೆ ವಾಕಿಂಗ್ ಹೋಗ್ತಾ ಇದ್ದೆ, ಅಲ್ಲಿ ವರ್ಕ್ಶಾಪ್ ಮಾಡ್ತಾ ಇದ್ದೆ, ಬೆಳಗ್ಗೆ ವಾಕಿಂಗ್ ಹೋಗ್ತಾ ಸಡನ್ಲಿ ಯಾರು ನನ್ನನ್ನು ನಿಲ್ಲಿಸಿದ್ರು. ಶಾಸ್ತ್ರಿ ಸರ್, ಏನ್ ನೆನಪಾಯ್ತು ನನಗೆ ಅವಾಗ, ಯಾವುದೇ ಒಂದು ಕ್ಲಾಸಲ್ಲಿ ಓದಿದ್ದಿರ್ಬೇಕು. ಸರ್ ಹೌದು, ನೀವು ಇಲ್ಲಿ ಏನ್ ಮಾಡ್ತಾ ಇದ್ದೀರಾ ಸರ್? ಸರ್ ನಾನಿಲ್ಲಿ ಒಂದು ಸರ್ಕಾರದ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಓ ವೆರಿ ಗುಡ್ ಸರ್. ನೀವೇನ್ ಮಾಡ್ತಾ ಇದ್ದೀರಾ? ನನ್ನ ವಿದ್ಯಾರ್ಥಿ ಅಂತ ಗೊತ್ತು ನೀವು. ಹೌದು ಸರ್, ನಾನು ಇಂಡಿಯನ್ ಫಾರಿನ್ ಸರ್ವಿಸ್ಗೆ ಸೇರಿದೆ ಸರ್, ಅಂಡ್ ನಾನೀಗ ಫಸ್ಟ್ ಸೆಕ್ರೆಟರಿ ಇಂಡಿಯನ್ ಎಂಬಸಿ ಮ್ಯಾನ್ಮಾರ್. ಸರ್ ಇವತ್ತು ರಾತ್ರಿ ಮನೆಗೆ ಊಟಕ್ಕೆ ಬನ್ನಿ. ನಾನು ವೆಜಿಟೇರಿಯನ್, ಆ ದೇಶದಲ್ಲಿ ವೆಜಿಟೇರಿಯನ್ ಫುಡ್ ಸಿಕ್ಕುದು ಕಷ್ಟ. ನಾನು ಅವನಿಗೆ ಇನ್ನೊಂದು ಮಾತು ಹೇಳಲಿಕ್ಕೆ ಹೊರಟಿದ್ದೆ, ಇವತ್ತು ಯಾಕೆ, ಒಂದು ವಾರ ಇಲ್ಲಿದ್ದೇನೆ ನಾನು, ಬಟ್ ಒಂದಿನ ಹೋದೆ. ನಾನು ಫಸ್ಟ್ ಡೇ ಹೋದೆ, ಮನೆಯಲ್ಲಿ ಹೆಂಡತಿ ಮಕ್ಕಳು ಎಲ್ಲರಿದ್ದರು, ಪರಿಚಯ ಮಾಡ್ತಾರೆ. ಊಟ ಮಾಡ್ತಾ ಸರ್ ಒಂದು ಮಾತು ಹೇಳಿದ್ರು. ಸರ್ 2 ವಾರ ಹಿಂದೆ ನಿಮ್ಮ ನೆನಪಾಯ್ತು ಸರ್. 2 ವಾರ ಹಿಂದೆ ನನ್ನ ನೆನಪು ಯಾಕಾಯ್ತಪ್ಪ ನಿಮಗೆ? ಇಲ್ಲ ಸರ್, ನಾನು ಒಂದು ಮೀಟಿಂಗಲ್ಲಿ ಇದ್ದೆ ಒಬ್ಬ ಮ್ಯಾನ್ಮಾರ್ ಮಿನಿಸ್ಟರ್ ಜೊತೆ. ಓಕೆ, ನಿಮ್ಮ ಲೆಕ್ಚರ್ ನೆನಪಾಯ್ತು ನನಗೆ. ಏನಪ್ಪ, ಯಾವ ಲೆಕ್ಚರ್ ನೆನಪಾಯ್ತು ನಿಮ್ಮದು? ಸರ್ ನೀವು ಒಂದು ಸೆಷನ್ನಲ್ಲಿ ಒಂದು ಮಾತು ಹೇಳಿದೀರ ನಮಗೆ. ಏನದು? ಸರ್ ನೀವೊಂದು ಡಿಪ್ಲೊಮ್ಯಾಟ್ ಇದು ಡೆಫಿನಿಷನ್ ನಮಗೆ ಕೊಟ್ಟಿದ್ದೀರಾ ಕ್ಲಾಸ್. ನಾನೇ ಮರ್ತೋಗಿದೆ ಅದು. ಆ ಡೆಫಿನಿಷನ್ ಏನು? ಆಂಗ್ಲ ಭಾಷೆ ಅನ್ಕೋದ್ರೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಸರಿಯಾಗಲಿಕ್ಕೆ. Definition was, a diplomat is an honest person sent to lie abroad for the good of his country. That is the definition. A diplomat is an honest person sent to lie abroad. Lie in gottide ಎರಡು ಮೀನಿಂಗ್ ಇದೆ. Live abroad and tell lies. So ಅವನು ಹೇಳಿದ, ಸರ್ ಆ ಮಂತ್ರಿ ನನಗೆ ಪ್ರಶ್ನೆ ಕೇಳುವಾಗ ನಿಮ್ಮ ಲೆಕ್ಚರ್ ನೆನಪಾಯ್ತು, and I protected India's national interest that day. So, you don't know when which learning will help you. VC sir has designed a very good auditorium here. And the most important thing I like in this auditorium is, sir, these curtains. Why? Why, sir, curtain important? So, sir, like this only in other building I was doing a workshop, but there no curtain. What happened? ಏನಾಗಿರ್ಬೋದು ಸರ್? ಕರ್ಟನ್ ಇರಲಿಲ್ಲ. ಇಲ್ಲಿ ಕರ್ಟನ್ ಇದೆ, ಅಲ್ಲಿ ಇರಲಿಲ್ಲ. ಪರಿಣಾಮ ಏನು? ಎಲ್ಲರೂ ಆ ಕಡೆ ಕೂತ್ಕೊಂಡಿದ್ರು, ಎಲ್ಲರೂ ಈ ಕಡೆ ಕೂತ್ಕೊಂಡು ಮಧ್ಯದಲ್ಲಿ ಯಾರೇ ಇರಲಿಲ್ಲ. 10 ನಿಮಿಷ ನಂತರ ನಾನು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೆ. ಯಾರ ಅಭಿಪ್ರಾಯದಲ್ಲಿ? ಸಡನ್ಲಿ ಆಡಿಯನ್ಸ್ ನೋಡುವಾಗ ಎಲ್ಲ ಈ ಕಡೆ ಇದ್ರು, ಹೊರಗೆ ನೋಡ್ತಾ ಇದ್ರು. ಸ್ವಲ್ಪ ಸಮಯದ ನಂತರ ಆ ಕಡೆ ಕೂತ್ಕೊಂಡವ್ರು ಸಹ ಹೊರಗೆ ನೋಡ್ತಾ ಇದ್ರು. ಅಲ್ಲಿ ಅಲ್ಲ, ಇಲ್ಲಿ ನಾನೇನ್ ಮಾಡ್ಬೇಕು ಹರೀಶ್? ನಾನೇನ್ ಮಾಡ್ಬೇಕು? ಯಾರೋ ನಂಗೆ ಹೇಳಿದ್ರು, ನೀವು ಸಹ ಹೊರಗೆ ನೋಡಿ. ಅದೇ ಮಾಡಿದ್ರು. ನಾನು ಸಹ ಹೊರಗೆ ನೋಡಿದೆ. ಹೊರಗೆ ರಸ್ತೆ ತುಂಬಾ ಚೆನ್ನಾಗಿ ರಸ್ತೆ. ಅಲ್ಲಿ ಐ ಆಮ್ ನಾಟ್, ಪ್ಲೀಸ್ ಡೋಂಟ್ ಟೇಕ್ ಮೈ ಎಕ್ಸಾಂಪಲ್ ಇನ್ ಎನಿ ಪೊಲಿಟಿಕಲಿ ರಾಂಗ್ ವೇ. ಆ ರಸ್ತೆಯಲ್ಲಿ ಒಂದು ದನ ನಿಂತಿತ್ತು. ದನ ಮಧ್ಯ ರಸ್ತೆಯಲ್ಲಿ ನಿಂತ ಕಾರಣಕ್ಕೆ ಲೆಫ್ಟ್ ಇಂದ ಟ್ರಾಫಿಕ್ ರೈಟಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ರೈಟ್ ಇಂದ ಟ್ರಾಫಿಕ್ ಲೆಫ್ಟಿಗೆ ಹೋಗ್ಲಿಕ್ಕೆ. ಏನ್ ಮಾಡಬೇಕು? ವೀಣಾ ಮೇಡಮ್ ಸ್ವಲ್ಪ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ವೀಣಾ ಮೇಡಮ್ ಇನ್ನೊಬ್ಬರ ಹತ್ರ ಹೇಳಿದರು,
ಆ ದನ ಮುಂದೆ ಹೋಗ್ತದೆ, ಲೆಫ್ಟ್ ಇದು ಟ್ರಾಫಿಕ್ ಫಸ್ಟ್ ಹೋಗ್ತದೆ. ಅವ್ರು ಹೇಳಿದ ಇಲ್ಲ ಇಲ್ಲ ಇಲ್ಲ, ದನ ಹಿಂದೆ ಹೋಗ್ತದೆ, ರೈಟ್ ಇದು ಟ್ರಾಫಿಕ್. ಸೊ ಶರ್ತ್ ಹಾಕ್ಬಿಟ್ಟು, ಸೊ 500 ರೂಪಾಯಿದು ಶರ್ತ್ ಹಾಕಿಬಿಟ್ಟು ಸರ್. ನಾನೇನ್ ಮಾಡ್ಬೇಕು, ಎಲ್ಲರೂ ಹೊರಗೆ ನೋಡ್ತಾ ಇದ್ರು, ಎಲ್ಲರೂ ಹೊರಗೆ ಹೋಗುವ, ಎಲ್ಲರೂ ಹೊರಗೆ ಹೋದ್ರು. ವೀಣಾ ಮೇಡಮಿಗೆ ಯಾವ ಡೈರೆಕ್ಷನ್ ಅಲ್ಲಿ ದನ ಹೋಗ್ಬೇಕಿತ್ತು, ಹುಲ್ಲು ತಗೊಂಡ್ರು, ದನವನ್ನು ಆ ಕಡೆ ಆ ಸೈಡಿಗೆ ಕಳಿಸಿ ಬಿಟ್ರು. ದನ ಹೋಯ್ತು, ಟ್ರಾಫಿಕ್ ಶುರು ಆಯ್ತು. ನಾನು ರೂಮಿಗೆ ಬಂದೆ, ಬೇರೆ ಎಲ್ಲರೂ ಬಂದರು. ಹರೀಶ್ ಸರ್ ತರ ಒಬ್ರು ಕೋಆರ್ಡಿನೇಟರ್ ಇದ್ರು, ಅವ್ರು ನನ್ನನ್ನು ಕರೆದ್ರು, ಶಾಸ್ತ್ರಿ ಸರ್ ನಿಮ್ಮನ್ನು ಜನರನ್ನು ದನ ನೋಡ್ಲಿಕ್ಕೆ ಕರೆಸಲಿಲ್ಲ, ನಾವು ಇಲ್ಲಿ ವರ್ಕ್ಶಾಪ್ ಮಾಡ್ಲಿಕ್ಕೆ ಕರೆಸಿದ್ವಿ. ಏನು ಉತ್ತರ ಕೊಡ್ಬೇಕು ಹರೀಶ್ ಸರ್ಗೆ? ಅಲ್ಲಿದ್ದು ಪರಿಸ್ಥಿತಿ ಮತ್ತೆ ಇಲ್ಲಿದ್ದು ಪರಿಸ್ಥಿತಿ ಒಂದೇ. ಅಲ್ಲಿ ದನ ತಯಾರಿರ್ಲಿಲ್ಲ, fill in the blanks. ಅಲ್ಲಿ ದನ ತಯಾರಿರ್ಲಿಲ್ಲ, ಅಲ್ಲಿ ದನ ತಯಾರಾಯ್ತು, ಇಲ್ಲಿ ಕೇಳಲಿಕ್ಕೆ ಜನ ಶುರುವಾದ. ಇದು ತುಂಬಾ ದೊಡ್ಡ ಎಕ್ಸಾಂಪಲ್ ಟು ಸೇ ವಾಟ್ ಐ ಆಮ್ ಟೀಚಿಂಗ್ ಇಸ್ ಇಟ್ ರೆಲೆವೆಂಟ್ ಟು ದಿ ಔಟ್ಸೈಡ್ ವರ್ಲ್ಡ್. ನಾನು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಕ್ಲಾಸಲ್ಲಿ ಮಾತಾಡ್ತಾ ವಿದ್ಯಾರ್ಥಿ ನಿಂತು ಕೇಳಿದ್ರೆ, ಸರಿ ವೈಟ್ ಹೌಸ್ ಅಲ್ಲಿ ಟ್ರಂಪ್ ಮತ್ತೆ ಎಲ್ಸ್ಗೆ ಮಧ್ಯೆ ಗಲಾಟೆ ಯಾಕಾಯ್ತು ಸರ್? ಯಾವ ಗಲಾಟೆ ಅಂತ ನಾನು ಕೇಳಿದ್ರೆ, ಇವತ್ತು ಬೆಳಗ್ಗೆ ಪೇಪರ್ ಓದ್ಲಿಕ್ಕೆ ಟೈಮ್ ಇರಲಿಲ್ಲ. ದೆನ್ ಹೌ ವಿಲ್ ದ ಸ್ಟೂಡೆಂಟ್ ರಿಲೇಟ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದಿ ಔಟ್ಸೈಡ್ ವರ್ಲ್ಡ್ ಟು ವಾಟ್ ಐ ಆಮ್ ಟೀಚಿಂಗ್ ಇನ್ ದ ಕ್ಲಾಸ್? ಸರ್ ಒಂದು ನೋಟ್ಸ್ ಬಗ್ಗೆ ಮಾತಾಡಿದ್ರು. I know somebody who does not have 30 years of experience, but 1 year of experience repeated 29 times. First year ಅಲ್ಲಿ ಪ್ರಿಪೇರ್ ಮಾಡಿದ ನೋಟ್ಸ್ ಅದೇ 29 ವರ್ಷಗಳು ಕಂಟಿನ್ಯೂ ಆಯಿತು. And in the 28th year he told Morarji Desai is the Prime Minister of India. Because in the year he prepared his notes, Morarji Desai, who told Morarji Desai to change as Prime Minister? Because my notes is telling that you can't change my notes, can you? How much is what I am saying relevant to the world outside? And my last and fourth point. And what is this last and fourth point I want to make? ನಾಲ್ಕನೇದು ಕೊನೆ ಪಾಯಿಂಟ್ ನಾನು ಏನು ಮಾಡ್ಲಿಕ್ಕೆ ಹೊರಟಿದ್ದೇನೆ, ನಮ್ಮ ಬೋಧನೆಯ ವಿಧಾನ ಮತ್ತು ನಮ್ಮ ಕಲಿಕೆಯ ವಿಧಾನ. My methodology of teaching now has to change to my methodology of learning. ಸುಮಾರು ವರ್ಷಗಳ ಹಿಂದೆ ನಾನು BA ಮಾಡುವಾಗ ನನ್ನ ಟೀಚರ್ ಹೇಳ್ತಿದ್ರು, ನಾನು ಕ್ಲಾಸಿಗೆ ಬಂದ ನಂತರ ನೀವೆಲ್ಲ ಮಿಸ್ ಮಾಡಿದರೆ ಹೋಯ್ತು ಆಯ್ತು. ನಾನು ಕ್ಲಾಸಲ್ಲಿ ಪ್ರಶ್ನೆ ಕೇಳಬಾರ್ದು, ನಿಮ್ಮ ಜಾಬ್ ಏನು? ಒಂದಿನ ಏನಾಯ್ತು, ನನ್ನ ಬ್ಯಾಡ್ ಲಕ್ಕು, ಲಂಚ್ ಬ್ರೇಕಲ್ಲಿ ನಾನು ಕ್ಲಾಸಲ್ಲೇ ಕೂತ್ಕೊಂಡು ಸ್ವಲ್ಪ ಕೆಲಸ ಮಾಡ್ತಾ ಇದ್ದೆ. ಇವ್ರು 10 ನಿಮಿಷ ಬೇಗ ಕ್ಲಾಸಿಗೆ ಬಂದು ಲಾಕ್ ಮಾಡಿಬಿಟ್ಟು ಡೋರ್. ಆ್ಯಂಡ್ ದೋಸ್ ಡೇ ನಮ್ಮದು 2 ಗಂಟೆ ಕ್ಲಾಸ್ ಆಗ್ತಿತ್ತು. 2 ಗಂಟೆ ಇಷ್ಟು ಸ್ಟೂಡೆಂಟ್ಸ್ ಕ್ಲಾಸಲ್ಲಿ ಒಬ್ಬರೇ 2 ಗಂಟೆ ಹೊಡೆದಿದ್ದಾರೆ. ಅವ್ರು ಹೊರಗೆ ಹೋದ ನಂತರ ಪಕ್ಕದ ರೂಮಲ್ಲಿ ಎಲ್ಲ ಕ್ಲಾಸ್ಮೇಟ್ ಕೂತ್ಕೊಂಡಿದ್ರು. ನಾನು ಹೊರಗೆ ಹೋದ ನಂತರ ಎಲ್ಲರೂ ನಾವೊಂದು ತೀರ್ಮಾನ ಮಾಡಿದ್ದೇವೆ, ಮನೆ ದಿವಸ ನಾವು ಎಲ್ಲರೂ ಪಕ್ಕದ ರೂಮಲ್ಲಿ ಕೂತ್ಕೊಳ್ಳಿ. ಏನು ಮಾಡ್ತಾರೆ, ಬಂದು ಡೋರ್ ಲಾಕ್ ಮಾಡಿದ್ರು. 2 ಗಂಟೆ ಕ್ಲಾಸ್ ಮಾಡಿದ್ರು. 2 ಗಂಟೆ ಕ್ಲಾಸ್ ಆಯಿತು. ಯಾರು ಇರಲಿಲ್ಲ, ಅವ್ರು ಒಬ್ಬರೇ 2 ಗಂಟೆ ಕ್ಲಾಸ್ ಹೊಡೆದ್ರೆ. ಹೆಡ್ ಆಫ್ ದ
ಡಿಪಾರ್ಟ್ಮೆಂಟ್ ಅವ್ರಿಗೆ ನಾವು ಹೋಗಿ ಹೆಡ್ ಡಿಪಾರ್ಟ್ಮೆಂಟ್ ಸರ್ ನೋಡಿ ಹೆಡ್ ಡಿಪಾರ್ಟ್ಮೆಂಟ್ ಕರೆದು ಏನಪ್ಪ ಕ್ಲಾಸಿಗೆ ಹೋಗಿ ಯಾಕೆ ಅವ್ರು ಇಲ್ಲದಿದ್ರೆ ಅದು ಅವ್ರ ಸಮಸ್ಯೆ. 2 ಇಂದ 4 ನಾನು ಕ್ಲಾಸ್ ತಗೊಳ್ಬೇಕು ತಗೊಂಡಿಲ್ಲ, ಅವ್ರು ಇದ್ರ ಇಲ್ವೋದು ಅವ್ರ ಸಮಸ್ಯೆ. ಮೇಡಮ್ ನೀವು ಮಾಡ್ತಿರೋದು ವಾಟ್ ಈಸ್ ಮೈ ಲರ್ನಿಂಗ್ ಮೆಥಡ್? ಇದು ಸ್ಟೂಡೆಂಟ್ಸ್ ಇದು ಮಿಸ್ಫಾರ್ಚ್ಯೂನ್. ಈಗ ಸಹ ನಾನು ಕ್ಲಾಸ್ ತಗೊಳ್ತೀನಿ. ಈವನ್ ಆಸ್ ವೈಸ್ ಪ್ರೆಸಿಡೆಂಟ್ ಆಫ್ ದಿ ಯೂನಿವರ್ಸಿಟಿ 4 hours a week I go for class. Now also ಮೊನ್ನೆ ಕ್ಲಾಸ್ ಆಯ್ತು. ಒಂದು ಕೋರ್ಸ್ ಇದೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ, ಯೂನಿವರ್ಸಲ್ ಹ್ಯೂಮನ್ ವ್ಯಾಲ್ಯೂಸ್. ಯಾರು ತಗೊಳ್ಳಿಕ್ಕೆ ತಯಾರಿಲ್ಲ, ಎರಡೂ ಕಡೆ. ಯಾವ ಮೇಸ್ಟ್ ತಗೊಳ್ಳಿಕ್ಕೆ ತಯಾರಿರಲಿಲ್ಲ, ಯಾರು ವಿದ್ಯಾರ್ಥಿ ಕೂತ್ಕೊಳ್ಳಿಕ್ಕೆ ತಯಾರಿರಲಿಲ್ಲ. ಬಟ್ ಕಂಪಲ್ಸರಿ ಕೋರ್ಸ್ ಮಾಡಿಬಿಟ್ಟಿದ್ದಾರೆ. ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆ. ಅದು ನಾನು ಐ ಶುಡ್ಂಟ್ ಗೆಟ್ ಇನ್ ಟು ರಾಂಗ್ ಟೆರಿಟರಿ ನಾವು. ನಾನು ವಾಲಂಟಿಯರ್ ಮಾಡಿದೆ, ನಾನು ಕಲಿಸ್ತೇನೆ. ನನಗೆ 2 ಸಪೋರ್ಟಿಂಗ್ ಟೀಚರ್ಸ್ ಕೊಡಿ, ಬರೋ ವರ್ಷ ಅವ್ರು ಮಾಡಬೇಕು. ಪೂರ್ತಿ ಆಕ್ಟಿವಿಟಿ ಮೂಲಕ ಕ್ಲಾಸ್, ಎಂಟೈರ್ ಹ್ಯೂಮನ್ ವ್ಯಾಲ್ಯೂಸ್ ಕ್ಲಾಸ್ ಓನ್ಲಿ ಥ್ರೂ ಗೇಮ್ಸ್ ಅಂಡ್ ಆಕ್ಟಿವಿಟೀಸ್. ಅಂಡ್ ವಾಟ್ ಡಿಡ್ ವಿ ಡೂ? ಲರ್ನಿಂಗ್ ಔಟ್ಕಮ್ಸ್, ಎಥಿಕ್ಸ್, ಮೌಲ್ಯಗಳ ಪ್ರಶ್ನೆ ಬಂತು. ನಾನೇನು ಹೇಳಿದೆ? ಯಾರು ಚಾಂಪಿಯನ್ಶಿಪ್ ಟ್ರೋಫಿಯನ್ನು ನೋಡಿದ್ದಾರೆ? ಚಾಂಪಿಯನ್ಶಿಪ್ ಟ್ರೋಫಿಯಲ್ಲಿ ಭಾರತದ ಕಡೆಯಿಂದ ನಿಮ್ಮ ಹೀರೋಸ್ ಯಾರಿದ್ರು? ನಾನೇನು ಅನ್ಸಿದೆ ಹರೀಶ್, ವಿರಾಟ್ ಕೊಹ್ಲಿ ಹೆಸರು ತಗೊಳ್ತಾರೆ, ರೋಹಿತ್ ಶರ್ಮಾ ಹೆಸರು, ಯಾರು ಇಬ್ಬರೇ ಹೆಸರು ತಗೊಳ್ಳಿಲ್ಲ. KL ರಾಹುಲ್ ಹೆಸರು ತಗೊಳ್ಳಿ. ಆ ಸ್ಪಿನ್ನರ್ ಇದ್ದಾನೆ, ಹೆಸರೇನು? ಸ್ಪಿನ್ ಬೌಲರ್ ವರುಣ್, ಅವನ ಹೆಸರು ತಗೊಂಡ್ರು. ಬಿಕಾಸ್ ದೇ ಆರ್ ಕ್ಲೋಸರ್ ಟು ದಟ್ ಜನರೇಷನ್. ಫಾರ್ ದೆಮ್ ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ಆರ್ ಓಲ್ಡ್. ಫಾರ್ ಅಸ್ ದೇ ಆರ್ ಯಂಗ್. ಎಲ್ಲ ಹೆಸರುಗಳು. I brought in the question of ethics and values there, our priorities. I look at somebody who I can relate to. And then we discussed what Kohli did. I asked them, Nimige, how many of you know that when Shami's mother came, what did Kohli do? Anybody here? Yes? Kohli went and touched the feet of Shami's mother. Correct, sir. Sir, can you tell us some other example of Kohli? Alright, they want me to talk about Kohli. I said, do you know Kohli's father died when Kohli was very young? ಶಾಲೆಯಲ್ಲಿದ್ದ, ಅಂಡರ್ 18ಗೆ ಆಡ್ತಾ ಇದ್ದ. He was playing a match in Delhi. One more day of the match was left. And that day early morning, last day match morning, he died. Father died. Mother ಕೇಳಿದ್ಲು, ಏನು ಮಾಡ್ತೇನೆ ನೀನು, ಹೋಗಲಿಲ್ಲ ಗ್ರೌಂಡಿಗೆ? ಇವತ್ತೇನು ಗ್ರೌಂಡಿಗೆ ಹೋಗುದು? What would your father have wanted? Father would have wanted me to play. Go. Kohli went, scored a century, and from the field he went straight to the cremation ground to cremate the father. Can I discuss values in any better way with my students? ಈಗ ಹುಡುಗರೇ ಹೇಳ್ತಾರೆ, ಸರ್ ಇನ್ನೊಂದು ಕಥೆ ಹೇಳಿ ಸರ್. I said, okay. 2019 ಅಲ್ಲಿ there is a very famous hotel in Bangalore. I was having lunch with a very well-known minister. He was asking me about politics. But ಅಲ್ಲಿ ತುಂಬಾ ಸೆಕ್ಯೂರಿಟಿ ಇತ್ತು. ಸೊ ನಾನು ಮಿನಿಸ್ಟರ್ ಹತ್ರ ಹೇಳಿದೆ, ನಿಮಗೆ ಇಷ್ಟೊಂದು ಸೆಕ್ಯೂರಿಟಿ ಇದೆಯಾ? He said, ಸಂದೀಪ್, ನನ್ನಿಂದ ಎಲ್ಲ ಹಿಂದೆ ನೋಡಿ, ಹಿಂದೆ both of I turned around and saw Virat Kohli and Anushka Sharma were sitting there. So I asked the minister,
Did you purposely sit facing in that direction? We continued our conversation. Suddenly, they both got up because dinner was over, their lunch was over. Aವಾಗ IPL ಆಗ್ತಾ ಇತ್ತು ಬ್ಯಾಂಗ್ಳೂರ್. They got up. Anushka Sharma went out. And you know, to our shock, Virat Kohli came towards our table. And the minister told me, ಶಾಸ್ತ್ರಿಗಳೇ ವಿರಾಟ್ ಕೊಹ್ಲಿ ಇಲ್ಲಿ ಬರ್ತಾ ಇದ್ದಾರೆ, ನಾವು ನನ್ನ ಹತ್ರ ಮಾತಾಡಲಿಕ್ಕೆ. ಹೌದಾ? ವಿರಾಟ್ ಕೊಹ್ಲಿ came to the table, came straight to me and said, Dr. Shastri, who is going to win the next election? 2019 election campaign ಆಗ್ತಾ ಇತ್ತು. ಆವಾಗ ನನಗೆ ಗೊತ್ತಾಯ್ತು ಇವರು ಟಿವಿಯಲ್ಲಿ ನೋಡಿದ್ದಾರೆ. ಆ್ಯಂಡ್ ನನ್ನ ಹತ್ರ ಬಂದು ಡಾಕ್ಟರ್ ಶಾಸ್ತ್ರಿ ಹೂ ಇಸ್ ಗೋಯಿಂಗ್ ಟು ವಿನ್ ದ ಎಲೆಕ್ಷನ್ ಮಾತಾಡಿದರು. ಪ್ಲೀಸ್ ಕೀಪ್ ಬ್ರೀಫಿಂಗ್ ಮೀ ಅಂತ ಹೇಳಿ ಅವರ ವಾಟ್ಸಪ್ ನಂಬರ್ ಕೊಟ್ಟರು. ವೆನ್ ಎವರ್ ಯು ರೈಟ್ ಸಮಥಿಂಗ್ ಫೋಟೋ ತೆಗೆಯೋದು ಮತ್ತೆ ಮತ್ತೆ ಮಗ ಮತ್ತೆ ಹೆಂಡತಿ ಕೇಳಿದೆ ಫೋಟೋ ಎಲ್ಲಿದೆ, ಫೋಟೋದು ಯಾರು ತೆಗಿತಾರೆ ಮತ್ತೋದಿದ್ರು. ಆ ಮಂತ್ರಿಗಳು ನಂಗೆ ಕೇಳ್ತಾರೆ, ಏನ್ ಸರ್ ನನ್ನನ್ನು ನೋಡಲೇ ಇಲ್ಲ ಅವರು. And then Australia he shouldered a player fielder. ನಾನು ಮೆಸೇಜ್ ಕಳಿಸಿದೆ, ಏನು ಸರ್ ಏನು ವಿರಾಟ್ ಏನು ಮಾಡಿದೆ ನೀನು? ಅದು ಇಲ್ಲ ಸರ್, ಅವ್ರಿಗೆ ಪ್ರತಿ ಸಲ ಮಾಡ್ತಾರೆ, ಒಂದ್ಸಲ ನಾನು ಮಾಡಬಾರ್ದು. ವಿ ಶುಡ್ ಟ್ರೀಟ್ ದೆಮ್ ದ ವೇ ದೇ ಟ್ರೀಟ್ ಅಸ್. ಐ ಟೋಲ್ಡ್ ಮೈ ಸ್ಟೂಡೆಂಟ್ಸ್ ದಿಸ್. ದೇ ಸೆಡ್ yes sir, rather you don't try to do all that in the campus. No sir, we will not. Now imagine, on the other hand, I say, here are human values, first, second. Yes. And they only told me end of class, sir, we will write one paragraph about what all we discussed. ನಾನು ಕೇಳಲಿಲ್ಲ, ಅದು ಯಾರು ಹೇಳಿದ್ದಾರೆ ಅದು? ಅವ್ರು ಹೇಳಿದ್ದಾರೆ. So can I adopt learning methodologies? Next semester, I have volunteered to teach Constitution of India. Not article this, not article that, only through group projects. 14 projects distributed in the class, come up with each will make a presentation. Now, can we somewhere change our learning methods for whatever topics we are teaching? Now, I now have to not stop because Harish has to have his tea. He cannot start speaking immediately. So I'll just take 5 minutes more. I was looking at the first year syllabus you now have. Foundations of political science is wonderful. But if I were you, next time, I will take out Western political thought. Why? Can we start by telling our students about our country rather than other countries first? I would want you to put in, not Indian constitution, Indian political processes as the second semester. Indian political processes where you talk of both ಸಂಸ್ಥೆಗಳ ಬಗ್ಗೆ ಚರ್ಚೆ ಮಾಡಿ, ಎರಡನೇದು ಪ್ರಕ್ರಿಯೆಗಳ ಬಗ್ಗೆ ಚರ್ಚೆ ಮಾಡಿ. Institutions and processes. Don't talk about President of India must be 35 years old, that all they can read anywhere. Start off with, does the president only have, is the president really a rubber stamp? ಅಲ್ಲಿ discussion ಅಲ್ಲಿಗೆ ಶುರು ಮಾಡಿದೆ. ಒಂದ್ಸಲ I don't know if any of you were students then with me. ನಾನು ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿಬಿಟ್ಟೆ, President of India is not a rubber stamp ಅಂತ ಕೇಳಿ explain. Answer ಬಂತು, the President of India must be 35 years of age, citizen of India, no office of profit. ನಾನು ಕರೆದೆ ಅವನಿಗೆ, ನೋಡಪ್ಪ ಪ್ರಶ್ನೆ ನೋಡಿದ್ಯಾ? ಸರ್, ಪ್ರಶ್ನೆ ಕೇಳೋದು ನಿಮ್ಮ ಸಮಸ್ಯೆ, ಉತ್ತರ ಬರೆಯೋದು ನನ್ನ ಸಮಸ್ಯೆ. ನೀವು ಏನು ಬೇಕಾದ್ರೆ ಕೇಳಿ, ನನಗೆ ಏನು ಬೇಕು ನಾನು ಬರೀತಾರೆ. But can we train our students for that? In the previous place where I was Vice Chancellor, I gave students a choice. We will have open book exam if you want. Separate question paper. Because all application questions.
ಯಾವ ಪುಸ್ತಕದಲ್ಲಿ ಉತ್ತರ ಸಿಗ್ಲಿಕ್ಕಿಲ್ಲ, ಗೂಗಲ್ ಮಾಡಿದ್ರು ಸಹ ಉತ್ತರ ಸಿಗ್ಲಿಕ್ಕಿಲ್ಲ, 1 ಗಂಟೆಯಲ್ಲಿ ಆಗ್ಲಿಕ್ಕಿಲ್ಲ. ಮೊದಲು ಓದಿದ್ರೆ ನೀವು ಹುಡುಕ್ಬೋದು ಈ ಪಾಯಿಂಟ್ ಇಲ್ಲಿದೆ ಅಂತ. ಅಲ್ಲಿ ಓದೋದು ಶುರು ಮಾಡಿದ್ರೆ 3 ಗಂಟೆ ಅದರಲ್ಲಿ ಹೋಗ್ಬಿಡ್ತೀವಿ. 50% of students after the first exam said, "Sir, no open book exam, closed book only." But the 50% who continued with open book exam, half of them are today doing higher studies in a foreign university, because they learned how to give answers themselves. Learning methods. ಒಂದು ಕೊನೆಯ ಎಕ್ಸಾಂಪಲ್, ಅಮೆರಿಕದ ಒಂದು ವಿಶ್ವವಿದ್ಯಾಲಯದಲ್ಲಿ ಪಾಠ ಮಾಡುವಾಗ 6 ವಾರ ನಾನು ಟೀಚ್ ಮಾಡ್ತಾ ಇದ್ದೆ. ಮೊದಲನೇ ವಾರಲ್ಲಿ ನಾನು ಇರುವ ಜಾಗದಲ್ಲಿ ಒಬ್ಬ ಇಂಡಿಯಾದಿಂದ ಸ್ಟೂಡೆಂಟ್ ನನಗೆ ಸಿಕ್ಕಿದ. ನನ್ನನ್ನು ನೋಡಿ ಕೇಳಿದ, "ಫ್ರಮ್ ಇಂಡಿಯಾ ಸರ್?" ಐ ಸೆಡ್, "ಯೆಸ್, ಫ್ರಮ್ ಇಂಡಿಯಾ." "ಐ ಆಮ್ ಆಲ್ಸೋ ಫ್ರಮ್ ಇಂಡಿಯಾ." ಐ ಸೆಡ್, "ವೆರಿ ಗುಡ್. ವಾಟ್ ಆರ್ ಯು ಡೂಯಿಂಗ್?" "ಸರ್, ಐ ಆಮ್ IIT product." I said, "Very good. I am doing PhD here. Just join." Very good. Every day he used to meet me. After 3 weeks, one day he called me. "Shastri sir?" I said, "Yes. Today, very important day for me." ನನಗೆ ಹೆದರಿಕೆ ಆಯ್ತು, ಏನು ಮಾಡಿದ ನೀವು, ಯಾರಿಗೋ ಪ್ರಪೋಸ್ ಮಾಡಲಿಕ್ಕೆ ಹೊರಟಿದ್ದಾನೆ ಅಂತ. What happened? He said, "No sir, today my first assignment is coming back to me. My professor will give me back my first assignment." ಸಾಯಂಕಾಲ ಕಾಣೋದಿಲ್ಲ ಇಲ್ಲಿ ಸರ್. ಹುಡುಕಿದೆ ಸಿಕ್ಕಿಲ್ಲ. ಫೈನಲಿ ಗಾರ್ಡನ್ ಅಲ್ಲಿ ಸಿಕ್ಕಿದೆ. ಕೇಳಿದೆ, "ಏನಾಯ್ತಪ್ಪ?" "ಸರ್, ಸಿ ಮೈ ಅಸೈನ್ಮೆಂಟ್." ನೋಡಿದೆ, ವೆರಿ ಗುಡ್ ಬರ್ದಿದೆ, ಏನು ಬೇಕು ನಿಂಗೆ? ಅದರ ಕಡೆಗೆ ನೋಡಿ ಸರ್, ಅದರ ಕಡೆಗೆ ಏನಿತ್ತು, "ನೆಕ್ಸ್ಟ್ ಟೈಮ್ ಐ ವಾಂಟ್ ಯೋರ್ ವ್ಯೂಸ್ ಆಲ್ಸೋ." Sir, first time in my life, I am 22 years old, first time in my life somebody has asked me my views also. Gold medalist. Learning methods. Do we give an opportunity for their views also? I would encourage you to combine and have a common paper on political thought and political theory. Call it contemporary political ideas. Starting from, and don't start with Plato, Aristotle and then come down. Put it in a different way. Make it thematic and bring in different philosophers when you talk of that. If I were you, in public administration, I would call the paper ಸಾರ್ವಜನಿಕ ನೀತಿ ಮತ್ತು ಸಾರ್ವಜನಿಕ ಆಡಳಿತ, public policy and public administration. Can we make some of these minor changes? I would encourage you to have an open elective for other departments. It has been one of the most popular in many universities. Which one? ಜಾಗತೀಕರಣ ಮತ್ತು ಅದರ ಪರಿಣಾಮಗಳು. Globalization and its impact. You know who find this paper most exciting? BCom students, BBA students, MBA students. They like this paper. I have taught this paper to non-BA students. And they realize that when they go abroad, that's the paper that is helping them. Globalization and its implications. I have also introduced at one university a social justice and its implications paper as an elective. ಸಾಮಾಜಿಕ ನ್ಯಾಯ ಮತ್ತು ಅದರ ಪರಿಕಲ್ಪನೆ. One student who went through that paper told me, he is now in the US, he told me, "Sir, I can understand Trump's politics after we did that course. Because we did your social justice course, we can understand what Trump is doing." And he told me, "Sir, Trump does not divide American society. Trump represents a divided American society." Not Trump
ಅಮೆರಿಕಾದ ಸಮಾಜವನ್ನು ಡಿವೈಡ್ ಮಾಡಲಿಕ್ಕಿಲ್ಲ, ಆ ಡಿವೈಡೆಡ್ ಸಮಾಜವನ್ನು ಅವರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಮಾತು ಹೇಳಿದ್ಯಾ. ಸೊ ನೋ ಸರ್, ದಿಸ್ ಇಸ್ ಯೋರ್ ಸೋಷಿಯಲ್ ಜಸ್ಟಿಸ್ ಕ್ಲಾಸ್ ದಟ್ ವಿ ಫೋಕಸ್ ಆನ್. ಸೊ can we bring in political science related courses for outside students? And I'm just taking two examples, social justice and globalization, as courses that we can teach. So let me conclude by going to my last slide. And in this slide I wanted to emphasize 3 points. Point number 1, ಇಪ್ಪತ್ತನೇ ಶತಮಾನದಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ನಾವು 21ನೇ ಶತಮಾನದ ತರಬೇತಿಯನ್ನು ನೀಡ್ತಾ ಇದ್ದೇವಾ? Are we giving the training to 21st century students about 21st century learning? Or are we sometimes Harish stuck still in the 18th century in terms of our learning? 21ನೇ ಶತಮಾನ ಜಾಗದಲ್ಲಿ ಕೆಲವು ಸಂದರ್ಭದಲ್ಲಿ 18ನೇ ಶತಮಾನದಲ್ಲಿ ನಾವು ನಿಂತೋಗಿದ್ದೇವೆ. ಎರಡನೇ ಪಾಯಿಂಟ್, 21ನೇ ಶತಮಾನದಲ್ಲಿ ನಡೆಯುವ ಪ್ರವೃತ್ತಿಗಳನ್ನು ನಾವು ಕ್ಲಾಸಲ್ಲಿ ತರ್ತಾ ಇದ್ದೇವೆ. ಆರ್ ವಿ ಬ್ರಿಂಗಿಂಗ್ ಇನ್ ಟು ಅವರ್ ಕ್ಲಾಸ್ ರೂಮ್ ಡೆವಲಪ್ಮೆಂಟ್ಸ್ ಆಫ್ ದ 21st century? ಅಂಡ್ ಫೈನಲಿ, ಈ ಪದವಿ ಪೂರ್ಣ ಶಿಕ್ಷಣದಲ್ಲಿ ಆರ್ ವಿ ಫೋಕಸಿಂಗ್ ಆನ್ ವಾಟ್ ಮ್ಯಾಟರ್ಸ್? ಯಾವುದು ಮುಖ್ಯ? ಮಾತಾಡ್ತಾ ಇದ್ದೆ ನಾನು. ಹಿಂದಿನ ವಾರ ಡಿಪಾರ್ಟ್ಮೆಂಟಿಗೆ ಹೋಗುವಾಗ ಒಂದು ಸ್ಟೂಡೆಂಟ್ ಪ್ರಶ್ನೆ ಕೇಳ್ತಾ ಇದ್ದ, ನಾನು ಕ್ಲಾಸಿಗೆ ಬರ್ತಾ ಇಲ್ಲ, ಯಾಕೆ? ನಾನು ಸಿವಿಲ್ ಸರ್ವಿಸಿಗೆ ತಯಾರಿ ಮಾಡ್ತಾ ಇದ್ದೇನೆ, ಅದಕ್ಕೆ ಕ್ಲಾಸಿಗೆ ಬರ್ತಾ ಇಲ್ಲ. ಸೊ ನಾನು ಮತ್ತೆ ವೀಣಾ ಮೇಡಮ್ ಡಿಸ್ಕಸ್ ಮಾಡಿದ್ದೇವೆ, should our syllabus be such that the student who is preparing for civil service finds this more interesting than attending civil service? I go back to my point. Why will students come to my class if attendance is not compulsory? Am I giving something to him or her which they find useful? If Harish sir is to give a lecture anywhere, I would go to it, because I know there is some learning that is going to happen there. So I thought I would focus on these 5 or 4 intellectual foundation stones, because this detail of what we should include, what we should not include can always be debated. But for me, this foundation is much more important. I'll stop. Already taken 50 minutes, I'll stop here. And I don't know how you're doing it, whether this is a Jugalbandi and my friend will continue. I can promise you his music will be much more melodious than mine. And maybe after that we can have a common question answer session. Your introduction after. ಇಂದು ಮೊದಲ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಸಂದೀಪ್ ಶಾಸ್ತ್ರಿ ಸರ್ ಅವರು ಸಾಕಷ್ಟು ನಮಗೆ ಇನ್ಸೈಟನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಇಂಟೆಲೆಕ್ಚುಯಲ್ ಫೌಂಡೇಶನ್ಸ್ ಬಗ್ಗೆ ಅವರು 4 ಅಂಶಗಳ ಬಗ್ಗೆ ಮಾತಾಡಿದರು. ಹೌ ದ ಕ್ಲಾಸ್ ರೂಮ್, ಹೌ ದ ಲರ್ನಿಂಗ್ ಔಟ್ಕಮ್ಸ್, ಟೀಚಿಂಗ್ ಮೆಥಡ್ಸ್, ಡಿಸ್ಕಷನ್ ಕ್ಲಾಸ್ ರೂಮ್ ವಿತ್ ದಿ ಕನೆಕ್ಷನ್ ವಿತ್ ಔಟ್ಸೈಡ್ ದಿ ವರ್ಲ್ಡ್ ಅನ್ನೋದ್ರ ಬಗ್ಗೆ ಹೇಳ್ತಾ, ಮಕ್ಕಳಿಗೆ ನಾವು ಏನನ್ನ ಕಲಿಸ್ಬೇಕು, ಮತ್ತು ಟೀಚರ್ ಈಸ್ ಆಲ್ವೇಸ್ ಎ ಸ್ಟೂಡೆಂಟ್ ಅನ್ನೋದನ್ನ ಅಂಶಗಳನ್ನ ಹೇಳಿದರು. ಹಾಗೆ ನಮ್ಮ SCP ಸಿಲೆಬಸ್ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಕೂಡ ಕೊಟ್ಟರು. ಸೊ ಹಾಗಾಗಿ ಅವೆಲ್ಲ ಅಂಶಗಳನ್ನು ನಮ್ಮ ಪಠ್ಯಕ್ರಮದಲ್ಲಿ ನಾವು ಅಳವಡಿಸ್ಕೊಳ್ತೀವಿ ಅಂತ ಅವ್ರಿಗೆ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ, ಇಷ್ಟೊಂದು ಅರ್ಥಗರ್ಭಿತ